ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೋಡಿ, ಪ್ರಜ್ವಲ್ ರೇವಣ್ಣ ಅವ್ರ ಮಾತನ್ನೇ ಕೇಳ್ತಾ ಇರಲಿಲ್ವಂತೆ. ಕುಮಾರಸ್ವಾಮಿ ಅವರು ಹೇಳೋದು, ಜಿ ಟಿ ದೇವೇಗೌಡರು ಹೇಳೋದು, ನೀವು ಪಕ್ಷದ ನಾಯಕರ್ರಿ, ನಿಮ್ಮ ಮಾತನ್ನೇ ಆತ ಕೇಳೋದಿಲ್ಲ ಅಂತಂದರೆ ಅದು ಯಾವ ಸೀಮೆ ಎಂ ಪಿ? ನಿಮ್ಮ ಒಂದು ಮಾತು ಬರಲಿ ಆಗಿದ್ರೆ ಆತ ಪ್ರೂವ್ ಆದರೆ ಪ್ರೂವ್ ಅಲ್ಲ, ಅವನದನ್ನು ಕ್ಲೀನ್ ಆಗೋ ತನಕ, ಅವನಲ್ಲ ಅನ್ನೋ ಆಗೋ ತನಕ, ಅವನು ಬಂದ ತಕ್ಷಣ ಒಂದು ವೇಳೆ ಆತ ಗೆದ್ದರೂ ಕೂಡ ರಾಜೀನಾಮೆ ಕೊಡಿಸ್ತೀನಿ ಒಂದು ಮಾತು ಹೇಳಿ ನೋಡೋಣ. ಅದು ರೆಡಿ ಇಲ್ಲ. ನನ್ನ ಮಾತು ಕೇಳೋಣ ಅಂತಂದರೆ ಅದು ಏನು ಹೇಳೋಣ ಅದಕ್ಕೆ? ನಿಮ್ಮದೇ ನಾಯಕ, ನಿಮ್ಮದೇ ಒಬ್ಬ ಯುವಕ, ನಿಮ್ಮದೇ ಪಕ್ಷದ ನಾಯಕ ಮಾತು ಕೇಳಿಲ್ಲ ಅಂತಂದರೆ ಜನಗಳು ನಿಮ್ಮ ಮಾತು ಕೇಳಬೇಕಾ? ನಾವು ಯಾಕೆ ಕೇಳಬೇಕು ನಿಮ್ಮ ಮಾತನ್ನು? ಪ್ರಜ್ವಲ್ ಮಾಡಿರುವಂಥ ಎಡವಟ್ಟು ಒಂದೆರಡಲ್ಲ. ಆ ದೇವೇಗೌಡರನ್ನು ನೋಡಿದಾಗ ದುಃಖ ಆಗತ್ತೆ. ಆ ಗಡ್ಡದಲ್ಲಿ ದೇವೇಗೌಡರ ಮನೆಯಲ್ಲೇ ಒಡೆದ ಪ್ರಜ್ವಲ್ ರೇವಣ್ಣ, ಅನಾಚಾರ ಮಾಡಿ ಪರದೇಶಕ್ಕೆ ಓಡಿ ಹೋಗಿದ್ದಾನೆ ಪ್ರಜ್ವಲ್ ರೇವಣ್ಣ. ಆದರೆ ಇಲ್ಲಿ ಆಗ್ತಿರೋ ಅನಾಹುತ ಪ್ರಜ್ವಲ್ಗೆ ಗೊತ್ತಾ? ನನ್ನ ಜೊತೆ ಮಾತೇ ಆಡ್ತಿರಲಿಲ್ಲ ಅಂತ HD ಕೇಳ್ತಾರೆ. ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ ಮಾಜಿ CM ಜೊತೆಗೆ ಜಾಮೀನು ಪಡೆಯಲು ಅಲೆಯುತ್ತಾ ಇದ್ದಾರೆ ರೇವಣ್ಣ. ಕೋರ್ಟ್ ಕಟಕಟೆಯಲ್ಲಿ ನಿಲ್ತಾ ಇದ್ದಾರೆ ಪ್ರಜ್ವಲ್ ತಂದೆ. ಜಾಮೀನು ಪಡೆದ ಬಳಿಕ ಭವಾನಿ ಭೇಟಿಯಾಗಿಲ್ಲ ರೇವಣ್ಣ ಅವರು. ಪ್ರಕರಣ ಬೆಳಕಿಗೆ ಬಂದ ಬಳಿಕ ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ ಭವಾನಿ ರೇವಣ್ಣ. HD ದೇವೇಗೌಡರ ಸ್ಥಿತಿ ಹೇಳೋದು ಭಾಳ ಕಷ್ಟವಾಗಿದೆ. ಇಳಿ ವಯಸ್ಸಿನಲ್ಲಿ ದೇವೇಗೌಡರು ಇಂಥ ಸಂಕಷ್ಟ ಎದುರಿಸಬೇಕಾಗಿದೆ. ಮೊಮ್ಮಗನ ಕಾರಣಕ್ಕಾಗಿ ಅವನು ಮಾನ ಎಲ್ಲವನ್ನು ಬಿಟ್ಟು ಓಡಿ ಹೋದ. ಮಗ HD ರೇವಣ್ಣ ಜೈಲಿಗೆ ಹೋಗಿ ಬಂದರು. ಅಂದರೆ ದೇವೇಗೌಡರ ಮಗ ಹೊರಗಿನಲ್ಲೇ ಗಡ್ಡ ಬಿಟ್ಟಿದ್ದಾರೆ HD ದೇವೇಗೌಡರು. ಇಷ್ಟೆಲ್ಲ ಮಾಡಿದ್ದು ಪ್ರಜ್ವಲ್ ಅನ್ನುವಂಥ. ಇನ್ನು ದೇಶದಲ್ಲಿ ಯಾರು ಪ್ರಜ್ವಲ್ ರೇವಣ್ಣ ಅವ್ರ ಮಾತನ್ನೇ ಕೇಳ್ತಾ ಇರಲಿಲ್ವಂತೆ. ಕುಮಾರಸ್ವಾಮಿ ಅವರು ಹೇಳೋದು, ಜಿ ಟಿ ದೇವೇಗೌಡರು ಹೇಳೋದು, ನೀವು ಪಕ್ಷದ ನಾಯಕರ್ರಿ, ನಿಮ್ಮ ಮಾತನ್ನೇ ಆತ ಕೇಳೋದಿಲ್ಲ ಅಂತಂದರೆ ಅದು ಯಾವ ಸೀಮೆ ಎಂ ಪಿ? ನಿಮ್ಮ ಒಂದು ಮಾತು ಬರಲಿ ಆಗಿದ್ರೆ ಆತ ಪ್ರೂವ್ ಆದರೆ ಪ್ರೂವ್ ಅಲ್ಲ, ಅವನದನ್ನು ಕ್ಲೀನ್ ಆಗೋ ತನಕ, ಅವನಲ್ಲ ಅನ್ನೋ ಆಗೋ ತನಕ, ಅವನು ಬಂದ ತಕ್ಷಣ ಒಂದು ವೇಳೆ ಆತ ಗೆದ್ದರೂ ಕೂಡ ರಾಜೀನಾಮೆ ಕೊಡಿಸ್ತೀನಿ ಒಂದು ಮಾತು ಹೇಳಿ ನೋಡೋಣ. ಅದು ರೆಡಿ ಇಲ್ಲ. ನನ್ನ ಮಾತು ಕೇಳೋಣ ಅಂತಂದರೆ ಅದು ಏನು ಹೇಳೋಣ ಅದಕ್ಕೆ? ನಿಮ್ಮದೇ ನಾಯಕ, ನಿಮ್ಮದೇ ಒಬ್ಬ ಯುವಕ, ನಿಮ್ಮದೇ ಪಕ್ಷದ ನಾಯಕ ಮಾತು ಕೇಳಿಲ್ಲ ಅಂತಂದರೆ ಜನಗಳು ನಿಮ್ಮ ಮಾತು ಕೇಳಬೇಕಾ? ನಾವು ಯಾಕೆ ಕೇಳಬೇಕು ನಿಮ್ಮ ಮಾತನ್ನು? ಪ್ರಜ್ವಲ್ ಮಾಡಿರುವಂಥ ಎಡವಟ್ಟು ಒಂದೆರಡಲ್ಲ. ಆ ದೇವೇಗೌಡರನ್ನು ನೋಡಿದಾಗ ದುಃಖ ಆಗತ್ತೆ. ಆ ಗಡ್ಡದಲ್ಲಿ ದೇವೇಗೌಡರ ಮನೆಯಲ್ಲೇ ಒಡೆದ ಪ್ರಜ್ವಲ್ ರೇವಣ್ಣ, ಅನಾಚಾರ ಮಾಡಿ ಪರದೇಶಕ್ಕೆ ಓಡಿ ಹೋಗಿದ್ದಾನೆ ಪ್ರಜ್ವಲ್ ರೇವಣ್ಣ. ಆದರೆ ಇಲ್ಲಿ ಆಗ್ತಿರೋ ಅನಾಹುತ ಪ್ರಜ್ವಲ್ಗೆ ಗೊತ್ತಾ? ನನ್ನ ಜೊತೆ ಮಾತೇ ಆಡ್ತಿರಲಿಲ್ಲ ಅಂತ HD ಕೇಳ್ತಾರೆ. ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ ಮಾಜಿ CM ಜೊತೆಗೆ ಜಾಮೀನು ಪಡೆಯಲು ಅಲೆಯುತ್ತಾ ಇದ್ದಾರೆ ರೇವಣ್ಣ. ಕೋರ್ಟ್ ಕಟಕಟೆಯಲ್ಲಿ ನಿಲ್ತಾ ಇದ್ದಾರೆ ಪ್ರಜ್ವಲ್ ತಂದೆ. ಜಾಮೀನು ಪಡೆದ ಬಳಿಕ ಭವಾನಿ ಭೇಟಿಯಾಗಿಲ್ಲ ರೇವಣ್ಣ ಅವರು. ಪ್ರಕರಣ ಬೆಳಕಿಗೆ ಬಂದ ಬಳಿಕ ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ ಭವಾನಿ ರೇವಣ್ಣ. HD ದೇವೇಗೌಡರ ಸ್ಥಿತಿ ಹೇಳೋದು ಭಾಳ ಕಷ್ಟವಾಗಿದೆ. ಇಳಿ ವಯಸ್ಸಿನಲ್ಲಿ ದೇವೇಗೌಡರು ಇಂಥ ಸಂಕಷ್ಟ ಎದುರಿಸಬೇಕಾಗಿದೆ. ಮೊಮ್ಮಗನ ಕಾರಣಕ್ಕಾಗಿ ಅವನು ಮಾನ ಎಲ್ಲವನ್ನು ಬಿಟ್ಟು ಓಡಿ ಹೋದ. ಮಗ HD ರೇವಣ್ಣ ಜೈಲಿಗೆ ಹೋಗಿ ಬಂದರು. ಅಂದರೆ ದೇವೇಗೌಡರ ಮಗ ಹೊರಗಿನಲ್ಲೇ ಗಡ್ಡ ಬಿಟ್ಟಿದ್ದಾರೆ HD ದೇವೇಗೌಡರು. ಇಷ್ಟೆಲ್ಲ ಮಾಡಿದ್ದು ಪ್ರಜ್ವಲ್ ಅನ್ನುವಂಥ. ಇನ್ನು ದೇಶದಲ್ಲಿ ಯಾರು ಪ್ರಜ್ವಲ್ ರೇವಣ್ಣ ಅವ್ರ ಮಾತನ್ನೇ ಕೇಳ್ತಾ ಇರಲಿಲ್ವಂತೆ. ಕುಮಾರಸ್ವಾಮಿ ಅವರು ಹೇಳೋದು, ಜಿ ಟಿ ದೇವೇಗೌಡರು ಹೇಳೋದು, ನೀವು ಪಕ್ಷದ ನಾಯಕರ್ರಿ, ನಿಮ್ಮ ಮಾತನ್ನೇ ಆತ ಕೇಳೋದಿಲ್ಲ ಅಂತಂದರೆ ಅದು ಯಾವ ಸೀಮೆ ಎಂ ಪಿ? ನಿಮ್ಮ ಒಂದು ಮಾತು ಬರಲಿ ಆಗಿದ್ರೆ ಆತ ಪ್ರೂವ್ ಆದರೆ ಪ್ರೂವ್ ಅಲ್ಲ, ಅವನದನ್ನು ಕ್ಲೀನ್ ಆಗೋ ತನಕ, ಅವನಲ್ಲ ಅನ್ನೋ ಆಗೋ ತನಕ, ಅವನು ಬಂದ ತಕ್ಷಣ ಒಂದು ವೇಳೆ ಆತ ಗೆದ್ದರೂ ಕೂಡ ರಾಜೀನಾಮೆ ಕೊಡಿಸ್ತೀನಿ ಒಂದು ಮಾತು ಹೇಳಿ ನೋಡೋಣ. ಅದು ರೆಡಿ ಇಲ್ಲ. ನನ್ನ ಮಾತು ಕೇಳೋಣ ಅಂತಂದರೆ ಅದು ಏನು ಹೇಳೋಣ ಅದಕ್ಕೆ? ನಿಮ್ಮದೇ ನಾಯಕ, ನಿಮ್ಮದೇ ಒಬ್ಬ ಯುವಕ, ನಿಮ್ಮದೇ ಪಕ್ಷದ ನಾಯಕ ಮಾತು ಕೇಳಿಲ್ಲ ಅಂತಂದರೆ ಜನಗಳು ನಿಮ್ಮ ಮಾತು ಕೇಳಬೇಕಾ? ನಾವು ಯಾಕೆ ಕೇಳಬೇಕು ನಿಮ್ಮ ಮಾತನ್ನು? ಪ್ರಜ್ವಲ್ ಮಾಡಿರುವಂಥ ಎಡವಟ್ಟು ಒಂದೆರಡಲ್ಲ. ಆ ದೇವೇಗೌಡರನ್ನು ನೋಡಿದಾಗ ದುಃಖ ಆಗತ್ತೆ. ಆ ಗಡ್ಡದಲ್ಲಿ ದೇವೇಗೌಡರ ಮನೆಯಲ್ಲೇ ಒಡೆದ ಪ್ರಜ್ವಲ್ ರೇವಣ್ಣ, ಅನಾಚಾರ ಮಾಡಿ ಪರದೇಶಕ್ಕೆ ಓಡಿ ಹೋಗಿದ್ದಾನೆ ಪ್ರಜ್ವಲ್ ರೇವಣ್ಣ. ಆದರೆ ಇಲ್ಲಿ ಆಗ್ತಿರೋ ಅನಾಹುತ ಪ್ರಜ್ವಲ್ಗೆ ಗೊತ್ತಾ? ನನ್ನ ಜೊತೆ ಮಾತೇ ಆಡ್ತಿರಲಿಲ್ಲ ಅಂತ HD ಕೇಳ್ತಾರೆ.
ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ ಮಾಜಿ ಸಿಎಂ, ಜೊತೆಗೆ ಜಾಮೀನು ಪಡೆಯಲು ಅಲೆಯುತ್ತಾ ಇದ್ದಾರೆ ರೇವಣ್ಣ. ಕೋರ್ಟ್ ಕಟಕಟೆಯಲ್ಲಿ ನಿಲ್ತಾ ಇದ್ದಾರೆ ಪ್ರಜ್ವಲ್ ತಂದೆ. ಜಾಮೀನು ಪಡೆದ ಬಳಿಕ ಭವಾನಿ ಭೇಟಿಯಾಗಿಲ್ಲ ರೇವಣ್ಣ ಅವರು. ಪ್ರಕರಣ ಬೆಳಕಿಗೆ ಬಂದ ಬಳಿಕ ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ ಭವಾನಿ ರೇವಣ್ಣ. ಎಚ್ ಡಿ ದೇವೇಗೌಡರ ಸ್ಥಿತಿ ಹೇಳೋದು ಬಹಳ ಕಷ್ಟವಾಗಿದೆ. ಇಳಿ ವಯಸ್ಸಿನಲ್ಲಿ ದೇವೇಗೌಡರು ಇಂಥ ಸಂಕಷ್ಟ ಎದುರಿಸಬೇಕಾಗಿದೆ. ಮೊಮ್ಮಗನ ಕಾರಣಕ್ಕಾಗಿ ಅವನು ಮಾನ ಎಲ್ಲವನ್ನು ಬಿಟ್ಟು ಓಡಿ ಹೋದ. ಮಗ ಎಚ್ ಡಿ ರೇವಣ್ಣ ಜೈಲಿಗೆ ಹೋಗಿ ಬಂದರು. ಅಂದರೆ ದೇವೇಗೌಡರ ಮಗ ಹೊರಗಿನಲ್ಲೇ ಗಡ್ಡ ಬಿಟ್ಟಿದ್ದಾರೆ ಎಚ್ ಡಿ ದೇವೇಗೌಡರು. ಇಷ್ಟೆಲ್ಲ ಮಾಡಿದ್ದು ಪ್ರಜ್ವಲ್ ಅನ್ನುವಂಥ. ಇನ್ನು ದೇಶದಲ್ಲಿ